ಆತ್ ನಡಿ ಈಗ ನೋಡಿ ಈಗ ಎಷ್ಟ್ ಚಂದ ಕಾಣತಿ. ಚಂದ ತಲೆಗೆ ಎಣ್ಣೆ ಹಚ್ಕ್ಯಾಸ್ ಬಚ್ಕೊಂಡ್ರೆ ತಲೆ ತಂಪು ಆಕೈತೆ, ಗಾಳಿ ಕೂದಲು ಹರಡೋದಿಲ್ಲ. ಅಂತದ್ ಬಿಟ್ಕೊಟ್ಟೆ ಒಣ ತಲೆ ಬಿಡ್ಕೊಂಡು ಫ್ಯಾಷನ್ ಅಂತ ಫ್ಯಾಷನ್. ಹೋಗಿ ಹೊರಗೆ ಹೋಗಿ ಅಲ್ಲ ಕಟ್ಟೆ ಮ್ಯಾಗ ಕುಂದರ ಮತ್ತೆ ಆಟ ಆಡಕ್ ಹೋಗಿದ್ದೆ, ಬಟ್ಟೆ ಗಲೀಜ್ ಆಗ್ತಾವ ಎಲ್ಲ ಈಗ ರೆಡಿ ಮಾಡಿರೋದೈತೆ. ಮತ್ತೆ ಹೊರಡೋದ ನಿಮ್ಮಪ್ಪ ಕಾರ್ ತರಕ್ ಹೋಗಿದ್ದಾನೆ, ಬಂದ್ರೆ ಎಲ್ರು ಹೋಗೋಣಂತೆ. ಅಲ್ಲ ಕಟ್ಟೆ ಮ್ಯಾಗ ಕುಂದ್ರ. ತಗೋ ಹೋಗಲ್ಲ ನಾನು. ಅಪ್ಪ ಇನ್ನು ಯಾವಾಗ ಬರ್ತೈತೆ? ಇನ್ನೇನ್ ಬರ್ತಾನೆ ತಗೋ, ಹೋಗ ಅಲ್ಲೇ ಅರ್ಧ ಗಂಟೆ ಮೇಲಾತೆ ಬರ್ತಿರ್ಬೇಕೀಗ. ನೀನ್ ಮತ್ತೆ ಎಲ್ಲೂ ಆಟ ಆಡಕ್ ಹೋಗ್ಬೇಡ, ಮೊದ್ಲೇ ಹೇಳತ್ತೀನಿ ಈಗ. ಮತ್ತೆ ಬೇರೆ ಹಂಗೆ ಹಾಕೋದು ಅದು ಮಾಡೋದು. ಈಗ ನಿಮ್ಮಪ್ಪ ಬಂದ್ರೆ ಅವಸರ ಮಾಡ್ತಾನೆ, ಮತ್ತೆ ನಮ್ಗೆ ಅದಕ್ಕೆ ಟೈಮ್ ಇರೋದಿಲ್ಲ. ಹೋಗಿ ಅಲ್ಲಿ ಕಟ್ಟೆ ಮ್ಯಾಗ ಕುಂದರ, ಇಲ್ಲ ಕುರ್ಚಿ ಐತ್ ನೋಡ್ ಅಲ್ಲಿ ನಿಮ್ ತಾತ ಆಯ್ತಾ ನೋಡೋಗ. ಹೋಗ್ಬೇಕಾದ್ರ ಇರು ಅಂತ ಹೇಳಿದ್ನಿ, ಏನ್ ಅಂಗಡಿ ತಾಗ ಹೋಗೈತ ಏನೇ? ಸರಿ ಇವ್ರದ್ದು ಆತ ಇಲ್ಲ ಕೇಳೋನೆ. ಗಂಗಾ ಆತ ಇಲ್ಲ ನಿಮ್ದು? ಆತ್ರಿ ಅತ್ತೆ, ಪುಟ್ಟಿಗೆ ರೆಡಿ ಮಾಡತ್ತೇನ್ರಿ. ಜಲ್ದಿ ತಗೊಳ್ರವ, ಮತ್ತೆ ಇವ್ನು ಬಂದ್ರೆ ಇನ್ನೂ ಆಗಿಲ್ಲ ನಿಮ್ದಂತ ಅವಸರ ಮಾಡ್ತಾನೆ ನೋಡ್ರಿ. ಜಲ್ದಿ ರೆಡಿ ಆಗ್ರಿ, ಒಂದ್ ಸ್ವಲ್ಪ ಬಿಸ್ಲಾಕೈತೆ. ತಡಿಯವ ಏನ್ ಮಾಡ್ತೀನಿ ನಾನು, ಎಲ್ಲೆಡ್ಕಿ ಚೀಲ ಅವ್ನು ತಗೊಂಡಿಲ್ಲ ನೋಡಿ, ಅಲ್ಲ ಕಿಟಕಿಯಾಗ ಐತೆ ಹಾಕೋತೇನೆ ಅದು. ಮತ್ತೆ ಅಲ್ಲಿ ತಟ್ಟೆನೇ ಇಟ್ಟಿರ್ತಾರೆ, ಯಾಕೆ ಬೇಕು? ಬೀಗರ ಮನೆಗೆ ಹೋಗಿ ಅಲ್ಲಿ ಮತ್ತೆ ಬೀಗ್ತಿಯಮ್ಮ ಎಷ್ಟು ಸತಿ ಎಲ್ಲೆಡ್ಕೆ ಹಾಕೊಳತ್ತವಳು ನೋಡಂತ ಗಂಗಾ ಚಿಕ್ಕಮ್ಮ ಹಂಗಿಂದ್ರ ಆಕೆ ಏನು ಅಂದ ಅಂತಾಳವ. ಎಲ್ಲೆಡ್ಕೆ ಹಾಕೊಳಕ ಬಂದಾಳ ಏನ ಇವಳು ಇಷ್ಟು ವರ್ಷದ ಮ್ಯಾಗಂತೆ, ಯಾಕೆ ಬೇಕು? ಹೆಂಗೋ ತಗೋತೀನಿ ನನ್ನ ಚೀಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀವ್ರಿಪ್ಪ. ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕ್ರಿ, ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಿ ರೀ. ಇವತ್ತು ನಾವು ಗಂಗಾ ತವ್ರ ಮನೆಗೆ ಹೊರಟಿದ್ದೀವ್ರಿ. ಅದಕ್ಕೆ ನೋಡ್ರಿ ಹಿಂಗೆ ತಲೆ ಬಚ್ಚಿದ ಗಂಗಾ ಅದೇ ಹಿಂಗೆ ಸ್ಟೈಲಿಶ್ ಆಗಿ ಬಚ್ಚಿದ್ಲಿ, ಹಿಂಗೆ ಅದು ಕೂದಲು ಬಿಟ್ಟಿರೋದು ಯಾಕೆ ಬೇಕು? ಮತ್ತೆ ಬೀಗರ ಮನೆಗೆ ಹೋಗತ್ತೀವಿ ಅಂಥದ್ದೆಲ್ಲ ಸರಿ ಹೋಗೋದಿಲ್ಲ ಅಂತ ಹಿಂಗೆ ಬಾಚಿ ಒಂದು ಬಿಂದಿ ಹಾಕಿದಾಳ್ರಿ, ಬ್ಯಾಡ್ ಅಂದ್ರು. ಮತ್ತೆ ಇದು ಕುತ್ತಿಗೆಗೆ ಹಾಕ್ತಾ ಒಂದು ನಕ್ಲೇಸ್ ಒಂದು ಹಾಕಿದಾಳೆ. ಅದು ನೋಡಿದ್ರೆ ಕುತ್ತಿಗೆ ಈಚಕ್ದಂಗೆ ಆಗತೈತೆ ನನಗೆ. ಬ್ಯಾಡ್ ಅಂದ್ರು ಹಾಕೊಳ್ರಿ ಇದು ಬಂಗಾರದ ಮತ್ತೆ ಇಟ್ಟಾದ್ರೆ ಏನು ಮಾಡ್ತೀರಂತ ಹಾಕಿದಾಳೆ. ಆಯ್ತು ರೀ ಹಬ್ಬ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡೋದಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ಆದಷ್ಟು ಶೇರ್ ಮಾಡಿರಿ. ಅಷ್ಟೇ ರೀ, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಎಲ್ಲರಿಗೆ ಚಿಲ್ಲ ಏನು ಒಳಗೆ ಅಡುಗೆ ಮನೆಯಾಗ ಐತೆ, ನಮ್ಮ ಕೋಣೆಲಿ ಐತೆ ನೋಡಿ ಬರ್ತೀನಿ ತಡಿ. ಊರಿಗೆ ಹೋಗೋ ಅವಸರ ಇದ್ರು ಎಲ್ಲೇ ಅಡ್ಕೆ ಒಂದ್ ಮರೆಯೋದಿಲ್ಲ ನೋಡ್ ನಮ್ ಗಿರ್ಜಿ. ಅಲ್ಲಿ ಇರ್ತೈತೆ ಹೋಗ್ಲಿ, ಬೀಗರ್ ಮನ್ಯಾಗ ತಟ್ಟೆನ ಇಟ್ಟಿರ್ತಾರಂದ್ರು ಬ್ಯಾಡ್ ನನ್ಗೆ ತಗೊಂಡ್ ಬಾ ಅಂದ್ರ ತಗೊಂಡ್ ಬಾ, 20 ರೂಪಾಯಿದಾವ ಎಲ್ಲೇ ತಗೊಂಡ್ ಬಾ ಅಂತ ಅಂಗಡಿ ಕಳ್ಸಿದಾಳಿ. ತಡಿ ಇಲ್ಲ ಖಾಲಿ ಆಗಿದಾವ ಅಂತ ಹೇಳ್ತೀನಿ, ಹೆಂಗಾಡ್ತಾಳ ನೋಡಲ್ ಗಿರ್ಜಿ. ಬಂತ್ ನೋಡವ ನಿಮ್ಮ ಮಾವ ಎತ್ಲಾಗ ಹೋಗಿತ್ತ ಏನ, ಈಗ ಬಂದೈತೆ. ಚಲೋ ಆತಗೋ, ಊರಿಗೆ ಹೋಗೋ ಟೈಮ್ನಾಗ ಬಂದಿದ್ದೆ. ಮತ್ತೆ ಬೀಗ ಹಾಕಿ ಅದಕ್ಕೆ ಇಲ್ಲಿ ಇಲ್ಲಿಟ್ಟಿವಿ ಅಂತ ಫೋನ್ನಾಗ ಹೇಳೋದಾಕೈತೆ. ಸರಿ ಹೇಳಿ ಬರ್ತಿದ್ದೆ. ಅಲ್ಲಲ್ಲ ಏನ್ಲ ಇದು ಕೊರೊಳಾಗ ನಕ್ಲೇಸ್ ಪಕ್ಲೇಸ್ ಹಾಕೊಂಡು ಹಂಗ ಜಗಮಗ ಅನ್ನತಿ. ಯಾಕೆ ಅನ್ಬಾರ್ದೇನ? ಅನ್ಲಪ್ಪ, ನಿಂಗ ಯಾರು ಬ್ಯಾಡ ಅನ್ನತಾರ ಅಂದ್ರೆ ಚಲೋ ಕನಾತಿ, ಮಸ್ತ್ ಕನಾತಿ ಅಂತ ಹೇಳಾಕ್ ಬನ್ನಿ. ಇದು ಅದೆಲ್ಲ ಇರ್ಲಿ, ಈಗ ಎತ್ಲಾಗ ಹೋಗಿದ್ರಿ ನೀವು? ಊರಿಗೆ ಹೋಗೋ ಟೈಮ್ನಾಗ ಇರ್ರಿ ಒಂದ್ ಸ್ವಲ್ಪ ಇಲ್ಲಿ ಮನೆ ತಾಗ ಅಂತ ಹೇಳಿದ್ರೆ ಮತ್ತೆ ಅಡ್ಡಾಡಕ್ ಹೋಗಿದ್ರಿ. ಏನಂದಿಲ್ಲ? ಅಡ್ಡಾಡಕ್ ಹೋಗಿದ್ನಿ. ಮತ್ತೆ ಎಲ್ಲಿಗೆ ಹೋಗ್ತೀರಿ? ಮನೆ ತಾಗ ಒಂದ್ ಸ್ವಲ್ಪ ಇರ್ರಿ, ಮತ್ತೆ ಬೀಗದ ಕೈ ಇಟ್ಟು ಆಮೇಲೆ ಮತ್ತೆ ನಿಮ್ಗೆ ಫೋನ್ ಮಾಡಿ ಹೇಳ್ಬೇಕು ನಾವು. ಅಲ್ಲಿಟ್ಟಿವಿ ಬೀಗ, ಇಲ್ಲಿ ಇಟ್ಟಿವಿ, ಆಮೇಲೆ ನೀವು ಅಲ್ಲಿ ಸಿಗತ್ತಿಲ್ಲ ಇಲ್ಲಿ ಸಿಗತ್ತಿಲ್ಲ, ಆ ಕಡೆ ಹೋಗಿದ ಕಡೆ ನೆಮ್ಮದಿನೂ ಇರೋದಿಲ್ಲ ಏನಿಲ್ಲ. ಈಗೇನು ಬರ್ತೀರಿ ನೀವು ಊರಿಗೇನು ಇರ್ತೀರಿ? ಅಂಗಡಿಗೆ ಎಲ್ಲಾಡ್ಕೆ ತರಾಕ್ ಕಳ್ಸಿದ್ದು ನೆನಪಿಲ್ಲ ನೋಡಿ. ಈಗ ಇಟ್ಟು ಮುಳಿಗೆ ಏನ್ ಮಾಡ್ತಿ? ನಾನ್ ಬರೋದಿಲ್ಲಪ್ಪ, ಹೋಗಿ ಬರ್ರಿ ನೀವು ಹೋಗತ್ತೀರಿ. ಮತ್ತೆ ಅಲ್ಲಿಂದ ಊರಿಂದ ಬಂದು ಅವು ದನಗಳಿಗೆ ನೀರು ಹುಲ್ಲ ಹಾಕಿ ಬರೋಷ್ಟೈತೆ ಅಂದ್ರೆ ಲೇಟ್ ಆಗಿಬಿಡ್ತೈತೆ ಪಾಪ, ಮತ್ತೆ ಉಪವಾಸ ಇರ್ತಾವು. ಹೋಗ್ರಿ. ಬರಲ್ಲ? ತಗೋರಿ. ಮತ್ತೆ ನಾವು ಇಲ್ಲ ಅಂತ ಮನೆ ಬಾಗ್ಲು ಬಿಟ್ಟು ಹಂಗೆ ಹೋಗಿ ಸೀನಪ್ಪ ಅಂಗಡಿ ತಾಗ ಹರಟೆ ಹೊಡ್ಕೊಂಡು ಕುಂದ್ರಬೇಡ್ರಿ. ಮತ್ತೆ ಈಗ ಹೇಳತ್ತೀನಿ, ಎಲ್ಲಿ ಹೋದ್ರು ಮನೆ ಚಂದಾಗಿ ಬೀಗ ಹಾಕಿ ಬಾಗ್ಲು ಹಾಕೊಂಡು ಅದಕ್ಕೆ ಕೀಲಿ ಹಾಕೊಂಡು ಜೋಬ್ನಾಗ ಇಟ್ಕೊಂಡು ಹೋಗ್ರಿ. ಹೊಲ ಕಡೆಗೆ ಹೋದ್ರು ಅಷ್ಟೇ, ಈಗ ಹೇಳತ್ತೀನಿ ಎಲ್ಲ ಚಂದಾಗಿ ಈತಲ್ ಕಡೆ ಬಾಗ್ಲು ಈ ಬಾಗ್ಲು ಎಲ್ಲ ಹಾಕೊಂಡ ಹೋಗ್ರಿ. ತಗೋಲಪ್ಪ. ನಿನ್ನೆ ರಾತ್ರಿಯಿಂದ ಇದ್ದ ಕೇಳ್ ನಂಗಂತೂ ತಲೆ ನೋವು ಬಂದ್ಬಿಡ್ತು. ಓಕೆನ್ ತಗೋ, ನಾ ಏನ್ ಸಣ್ಣ ಹುಡುಗ ಇದ್ದೀನಿ, ಗೊತ್ತಾಗೋದಿಲ್ಲ ನನಗೆ. ಇದು ಎಲ್ಲ ಇದಾವು? ಇದಾವೆ. ಇಷ್ಟ ಕಾಳಜಿ ಅಂತ ಕೇಳತೈತಿ, ಎಲ್ಲ ಇದಾವ ಅಂತ ಒಂದಿನೂ ಕೇಳೋದಿಲ್ಲ. ಈಗ ನೆನಪಾತಿ ಎಲ್ಲೇ ತರಾಕ ಕಳ್ಸಿದ್ನಿ. ಅಯ್ಯೋ, ಎಲ್ಲಿದಾವ್ರಿ? ಎಲ್ಲೇ ತರಾಕ ಕಳ್ಸಿದ್ನಲ್ಲ ನಿಮ್ಗೆ, ಇಷ್ಟೊತ್ತ ಮಾಡೋದು? ಈಗ ನೆನ್ಪಾತೇನ್ ನಿಂಗೆ ಎಲೆದ? ಇಷ್ಟೊತ್ತ ಎಲೆದು ನೆನ್ಪಿದ್ದಿದ್ದಿಲ್ಲ ಏನಿಲ್ಲ, ಈಗ ನನ್ ಮೇಲೆ ಬರತ್ತೇನ್ ನೀನು ಇಷ್ಟೊತ್ತ ಮಾಡೋದಂತ? ನಾನ್ ಬಿಡು ಊರಿಗೆ ಹೋಗ್ತಾರಂತ ಅಲ್ಲಿ 1 ನಿಮಿಷನೂ ಕುಂದ್ರಿಲ್ಲ. ಚಾ ಕುಡಿಬಾ ಅಂತ ಏನಪ್ಪ ಹೇಳ್ತಿದ್ದ, ಬರ್ತೀನಿ ತಡಿ ಅಂತ ಹಂಗ ಓಡೋಡ್ ಬಂದೀನಿ. ಇಲ್ಲಿ ಬಂದು ಇಷ್ಟೊತ್ತ ಮಾಡೋದಂತ. ತಗೋ, ಎಲೆ ವಾಪಸ್ ಕೊಟ್ಟು ಬರ್ತೀನಿ, ನಾನು ಕೊಡೋದಿಲ್ಲ ನಿನ್ಗೆ. ಅಯ್ಯೋ ರೀ ಹಂಗ್ ಮಾಡ್ಬೇಡ್ರಿ, ಸುಮ್ಮನೆ ಹೇಳಿದ್ನಿ ನಾನು. ಮತ್ ನಂಗೆ ಮರು ಅಂತೀರಂತೆ ನಿನ್ ಮೇಲೆ ಹಾಕಿದ್ ಮಾಡಿದ್ನಿ. ಕೊಡ್ರಿ ಎಲೆ ಕೊಡ್ರಿ. ಯಜಮಾನ ನಿನಗಿಂತಲೂ ಸಿರಿಯೇನಾ, ಓ ಹೊಂಬಾಳೆ ಚಲುವ, ನಿನ್ನ ನಗುವಲ್ಲಿ ಸುರಿತಾವೆ ಮುತ್ತಿನ ಅರಳು. ಕೊಡ್ರಿ. ಇದಕ್ಕೇನ್ ಕಮ್ಮಿ ಇಲ್ಲ, ತಗೋ ನೀನು ತಗೋ.
ಕೊಡ್ರಿ. ಇದೇನ್ ಹಂಗ ಹೊರಟ್ರಿ ರೀ? ಮತ್ತೇನ್ ಉಳಿತು? ಏನ್ ಉಳ್ದಿಲ್ರಿ, ಅದೇ ಟ್ಯಾಂಕ್ಸ್ ಹೇಳಿಲ್ಲಲ್ಲ ಎಲೆ ತಂದು ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ಹೇಳೋಣಂತ್ರಿ ಅನ್ನಿ. ಟ್ಯಾಂಕ್ಸ್ ರೀ, ಸೋ ಮಚ್. ಆತ್ ತಗೋ. ಇದೇನ್ರಿ ಆತ ತಗೋ ಅನ್ನತ್ತೀರಿ? ನನ್ ಥ್ಯಾಂಕ್ಸ್ ಅಂದಾಗ ನೀವು ಇಲ್ಲಿ ಕಮ್ ಅನ್ಬೇಕು ನನ್ಗೆ. ಎರಡು ಅಂದ ತಗೋಲ್ಯಪ್ಪ ಆ ಕಡೆ ಸೆಕೆ ಆಗತೈತಿ ಹೊರಗೆ ಹೋಗ್ತೀನಿ ನಾನು. ಅದು ಬ್ಯಾಗ್ ಮತ್ ಬಾಳೆಗೊನೆ ಎಲ್ಲ ಹೊರಗೆ ಇಡ್ಬೇಕೇನ? ಬ್ಯಾಡ್ರಿ ಇಲ್ಲೇ ಇರ್ಲಿ, ಮತ್ತೆ ಅಲ್ಲಿ ಇಟ್ರೆ ಹುಡುಗರು ಸುಮ್ಮನೆ ಇರೋದಿಲ್ಲ. ಕಾರ್ ಗಾಡಿ ಬರ್ಲಿ ಆಮೇಲೆ ಇಡಕ್ ಬರ್ತೈತೆ. ತಗೋರಿ ಮತ್ತೆ. ಗುಂಡ ಇಲ್ಲೋದ? ಹೌದು, ಇದಾನಲ್ಲ ಹೊರಗೆ. ಏನ್ ಸೆಕೆ ಆಗತೈತಿದೆ. ಅಡಿಗೆ ಮನೆ ಕುಂದ್ರಾಕ್ ಆಗೋಲ್ ನೋಡು, ಅಷ್ಟು ಸೆಕೆ ಆಗತೈತೆ. ಫ್ಯಾನ್ ಅದು ಒಂದು ತಗೊಂಬರ್ರಿ ಅಂತಂದ್ರೆ ಅದು ಗೋಡೆ ಗಣ್ಸೋದು ಅದೊಂದ ಐತ್ ಮನ್ಯಾಗ. ಇಲ್ಲಿ ಸೆಕ್ಯಾಗ ಕುಂತ ಅಡಿಗೆ ಮಾಡೋರಿಗೆ ಗೊತ್ತಾಕೈತೆ. ಒಂದು ಮುಂಜಾನೆ 5 ಗಂಟೆ ಎದ್ದಾಗ ನಿನ್ ಮಾಡತ್ತೀನಿ. ಬಟ್ಟೆ ಪಾತ್ರೆ ಹೊರಗಿಂದ ಅಷ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಅಡಿಗೆ ಮನ್ಯಾಗ ಇಲ್ಲಿ ಮಟನ್ ತಂದು ಕೊಟ್ರು. ಮಟನ್ ಸಾರು ಪಲ್ಯ ಎಲ್ಲ ಮಾಡಿ ಈಗ ನೀರು ದೋಸೆ ಮಾಡತ್ತೀನಿ. ಒಂದು ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ಕೊಯ್ತಾಳೇನೋ ಅಂದ್ರೆ ಅದಕ್ಕೂ ಬಂದಿಲ್ಲ. ಹುಡುಗಿ ರೆಡಿನ ಆಗತ್ತಾಳ. ರಂಗೋಲಿ ಹಾಕಿ ರೆಡಿ ಆಗೋದ್ರಾಗ ಹೋಯ್ತು. ಅದೇನು ಕ್ಲೀನ್ ಮಾಡ್ತೀನಿ ಅನ್ನತ್ತಿದ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಬಂದು ಒಂದು ಸ್ವಲ್ಪ ನೀರು ದೋಸೆ ಹಾಕ್ಬೇಕು ಅನ್ನೋದು ಏನೇನಿಲ್ಲ ನೋಡಿ. ಏನು ಇದು ಮಾಡ್ತಾಳೆ ಏನವ. ಇವಾಗಿಂದ ನಾವು ಒಂದು ಸ್ವಲ್ಪ ಏನಾದರೂ ಮಾಡ್ತೀನವ ಅದು ಇದು ಅಂತಂದ್ರೆ ನಮಗೂ ಖುಷಿ ಆಕೈತೆ. ಈ ಹುಡುಗಿ ಬರೀ ಹಿಂಗೆ ಮಾಡ್ತಾಳೆ. ಮತ್ತು ಈಕಿಗೆ ಬೈದ್ರೆ ಅವ್ರ ಅಪ್ಪಂಗೆ ಭಾಳ ನೋವಾಕೈತೆ. ಒಟ್ಟ ಮಗಳಿಗೆ ಬೈಯಂಗಿಲ್ಲ. ಸರಿಯವ, ಇವ್ರು ಎಷ್ಟೊತ್ತಿಗೆ ಬರ್ತಾರೆ ಏನೋ? ಇನ್ನು 11 ಗಂಟೆ ಆತ ಏನು 11:15 ಆತ ಏನು? ಮಧ್ಯಾಹ್ನಕ್ಕೆ ಬರ್ತಾರೆ ಅನ್ನಿಸ್ತೈತೆ. ಏನು ಬಸ್ಸಿಲ್ಲೇ ಬರತ್ತಾರೆ ಏನು ಗಾಡಿ ತಗೊಂಡಾರ ಹೊಸದು, ಅದರಿಂದ ಏನಾದರೂ ಬರತ್ತಾರೆ ಏನು? ಏನು ವಸ್ತಿ ಇದ್ರೆ ಮತ್ತು ರಾತ್ರಿಕಿದ ಅಡಿಗೆ ಅಯ್ಯವ ನನಗಾಗೋದಿಲ್ಲವ ತಾಯಿ. ನಂಗಂದ್ರೂ ಸಾಕಾಗೋಗತೈತಿ ಇವಾಗ್ಲೇ. ಏನು ಮಾಡೋದು, ಸೊಂಟ ಎಲ್ಲ ಭಾಳ ನೋವಾತೈತೆ. ಅಯ್ಯವ, ಇವ್ರೇನು ಎಲ್ಲೇ ಅಡ್ಕೆ ತಂದ್ರೆ ಏನು ಮಾಡಿದ್ರೆ ಏನು? ಮಂಜುಳ ಆತ? ಆತ ಅನ್ಕೊಂಡು ಬಂದ್ರೆ ನೋಡು. ಒಬ್ಬಾಕಿನ ಮಾಡ್ಬೇಕಿಲ್ಲಿ, ಇಲ್ಲಾಂದ್ರೆ ಹೋಗವ ನಿಮ್ಮ ಅವ್ವ ಒಬ್ಬಾಕಿನ ಮಾಡತೈತೆ. ಒಂದು ಸ್ವಲ್ಪ ಹೋಗಿ ಸಹಾಯ ಮಾಡೋಗ ಏನಾದ್ರ ಅಂದ್ ಮಗಳಿಗೆ ಹೇಳೋದಿಲ್ಲ. ಆತ ಅನ್ಕೊಂಡು ಬರತ್ತಾರ. ಮಾಡತ್ತೀನ್ರಿ ನೀರು ದೋಸೆ. ಏನ್ ಮಾಡತಿ? ಎಲ್ಲ ಆಗೇತ ಅಡಿಗೆ ಮಾಡೋದು. ನೀರ್ ದೋಸೆ ಮಾಡತಿ ಈಗ? ಆತದ್ ಮಾಡಿ. ಇದು ಮತ್ತ ಅನ್ನ ಮಾಡಿಲ್ಲ? ಮಾಡಿದೀನ್ರಿ. ಮತ್ತೆ ಅದು ಒಲೆ ಹಿಂದಕ್ಕಿರೋದೇನು ಅನ್ನನ ಅದು ಭಾಳ ಮಾಡಿಲ್ಲ. ಒಂದು 2.5 ಲೋಟ ಇಟ್ಟೀನಿ. ಮತ್ತು ನೀರು ದೋಸೆ ತಿಂದು ಎಷ್ಟೆಷ್ಟು ಉಂತಾರೆ ಅದಕ್ಕೂ ಸ್ವಲ್ಪ ಇಟ್ಟಿದ್ನಿ. ಇದು ಎಲೆ ಅಡಿಕೆ ತಂದ್ರಿ ಹೋಗಿ? ಸಾಕ್ ಬಿಡು, ಮಸ್ತ್ ಆಕೇತ ಅನ್ನ. ಈಗ ಹೋಗಿ ತಗೊಂಡ್ ಬನ್ನಿ ಎಲೆ ಅಡಿಕೆ ಸುಣ್ಣ ಡಬ್ಬಿ. ಮತ್ತೇನಾದ್ರೂ ತರೋದಿದ್ರೆ ಈಗ ಹೇಳು. ಮತ್ತೆ ಆಮ್ಯಾಗ ಬೀಗ್ರು ಬಂದ್ರ ಆ ಕಡೆ ಈ ಕಡೆ ಹೋಗಕ್ ಆಗೋದಿಲ್ಲ. ಏನಾದ್ರೂ ಇದ್ರೆ ಹೇಳ್ ತರ್ತೀನಿ. ಏನಿಲ್ಲ ಬಿಡ್ರಿ, ಎಲ್ಲ ನಿನ್ನೆನ ತಂದು ಕೊಟ್ಟಿರಿ. ಇದು ಎಲೆ ಅಡಿಕೆ ಜೋಡಿ ಬಡೆ ಸೊಪ್ಪು ಚೀಟ್ ತಂದಿರ ಇಲ್ಲ? ಹೌದ್ ನೋಡ್ಲಿ ಮಂಜೆ, ಅದೊಂದ್ ತರೋದ್ ಮರ್ತೀನಿ ನೋಡ್ರಿ. ಎಲ್ಲ ತಂದಿನಿ. ಆತ ತಡಿ, ಬೀಗ್ರು ಬರೋ ಮೊದ್ಲು ಹೋಗಿ ಅಂಗಡಿಗೆ ಹೋಗಿ ಬರ್ತೀನಿ. ಅಕ್ಕ ಬಾವ್ರು ಇನ್ನೂ ಬರತ್ತಿಲ್ಲಲ್ಲ. ಬಸ್ಸಿಂದ ಬರ್ತಾರ ಏನು ಎದ್ರಿಂದ ಬರ್ತಾರ ಏನು? ಎಲ್ಲರೂ ಬರತ್ತಾರಂತೆ. ಸ್ಕೂಟಿ ಮ್ಯಾಗ 2 ಸತಿ ಬಂದು ಬಿಟ್ಟು ಹೋಗ್ತಾರ ಅನಿಸ್ತೈತೆ ಭಾವ ಅವರು. ಆದ್ರೂ ಜಲ್ದಿ ಬರ್ಬೇಕಿಲ್ಲ. ಅವಾಗಿನ ದಾರಿ ಕಾಯತ್ತೀನಿ ನಾನು. ಈಗ ಬರ್ತಾರ ಆಗ ಬರ್ತಾರಂತೆ. ರಂಗೋಲಿ ಚಂದಾಗೈತೆ. ಅವತ್ತು ಮೊನ್ನೆ ಬಿಡಿಸಿದ್ನಿ, ಹಬ್ಬಕ್ಕೆ ಅದ ಬಿಡಿಸಿದ್ನಿ. ಮತ್ತು ಯಾವುದು ಡಿಸೈನ್ ನನಗೆ ಬಂದಿಲ್ಲ. ಇದ ಕಲರ್ ಚಲೋ ಕಾಣ್ತಿತ್ತಂತೆ ಇದ ಬಿಡಿಸಿದ್ನಿ. ಇರಲಿ, ಹೊಸದು ತೋರಣ ಹಾಕೀನಿ. ಎಲ್ಲ ಕ್ಲೀನ್ ಐತಿ ಇವಾಗ. ಅಪ್ಪ ಎಲ್ಲಿ ಹೋಗತೈತೆ? ಅಪ್ಪ ಎಲ್ಲಿ ಹೋಗತ್ತೆ? ಮಗಳ, ನೀನ್ ಇಲ್ಲೇನ್ ಮಾಡತಿ? ಅದಪ್ಪ, ಅಕ್ಕ ಬಾವರು ಬರ್ತೀನಿ ಅಂದಿದ್ರಲ್ಲ, ನೋಡಾತೀನಿ. ಇನ್ನೂ ಬಂದಿಲ್ಲಲ್ಲ ಅವ್ರು. 10:30 ಬಸ್ಸು ಬಂದೋಯ್ತು. ಅಷ್ಟ್ ಜಲ್ದಿ ಎಲ್ಲಿ ಬರ್ತಾರವ ನನ್ ಮಗಳ? ಅವ್ರು ಮತ್ ಮನೆ ಕೆಲಸ ಮುಗಿಸ್ಕೊಂಡು ಹುಡುಗರು ರೆಡಿ ಮಾಡಿ ಹೊರಡ್ಸ್ಕೊಂಡ್ ಬರಾಕ ಹೊತ್ತಾಕೇತಿ. ಅಳಿಯಂದ್ರ ಹೇಳಿದಾರ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀವ್ರಿ ಮಾವ ಅಂತೆ. ಅಂದ್ರೆ 12:30 1 ಗಂಟೆ ಆಕೇತಿ ಬರಾಕ. ಬರ್ಲಿ ತಗೋ, ಸಾವಕಾಶ. ಅಡಿಗೆ ಆಗೈತೆ, ಎಲ್ಲ ಆಗೈತೆ. ಎಲ್ಲೇ ಅಡಿಕೆ ತಂದಿದ್ನಿ. ಇದು ಬಡೆ ಸೊಪ್ಪು ಚೀಟ ಮರ್ತ್ ಬಂದಿನಿ. ಅದಕ್ಕೆ ಈಗ ಮತ್ತ ಅಂಗಡಿ ಹೊಂಟಿನಿ ತರಾಕ. ನಿಂಗೇನಾದ್ರೂ ಬೇಕು? ಹೌದಾ? ಇನ್ನು 2 ಗಂಟೆ ಬೇಕಾ ಅವ್ರು ಬರೋದಕ್ಕೆ? ಇನ್ನು ಅಷ್ಟೊತ್ತು ಕಾಯ್ಬೇಕು ನಾನು? ನಂಗೆ ಏನು ಬೇಡ. ಆದ್ರೆ ಇದು ಪುಟ್ಟಿ ಗುಂಡವ್ರು ಬರತ್ತಾರಲ್ಲ, 3 ನೂಡಲ್ಸ್ ಪ್ಯಾಕೆಟ್ ತಗೊಂಡ್ ಬಾ. ನಾನು ತಿಂತಿದ್ದಿಲ್ಲ, ಅದು ಉದ್ದನ ಇರೋದು. ಅದೇ ತಗೊಂಡ್ ಬಾ. ಅದು ಉದ್ದನದ 5 ರೂಪಾಯಿ ಒಂದ್ ಪಾಕಿಟ್. ಆತ ತಗೊಳವ. 3-4 ತಗೊಂಡ್ ಬರ್ತೀನಿ. ಮತ್ತೆ ಗಂಗಾಕಕ್ ಬೇಡ? ಹೌದಲ್ಲ, ಗಂಗಾಕ್ಕಗೂ ಬೇಕು. ನಾನು ನನ್ರಾಗ ಕೊಡೋಣಂತ ಮಾಡಿದ್ನಿ. ಇರ್ಲಿ ತಗೊಂಡ್ ಬಾ. ಒಂದು ಎಕ್ಸ್ಟ್ರಾ ಇದ್ರೆ ಏನಾಗೋದಿಲ್ಲ. ಹಂಗ ಪುಟ್ಟಿ ಗುಂಡಾಗ ಒಂದೊಂದು ಲಾಲಿಪಾಪು, ಬಟಾಣಿ ಕಾಳು, ರಸಗುಲ್ಲ ಮತ್ತು ಪಾಪಡಿ ತಗೊಂಡ್ ಬಾರಪ್ಪ. ಅವು ಭಾಳ ಇಷ್ಟಪಡ್ತಾನೆ ಗುಂಡ. ಅಷ್ಟ ತಗೊಂಡ್ ಬಾ ಸಾಕು, ಮತ್ತೇನ್ ಬೇಡ. ಅಷ್ಟ ತಗೊಂಡ್ ಬಾ. ಆತವ ನನ್ ಮಗಳ. ಪುಟ್ಟಿ, ಕಾರಲ್ಲಿ ಹೋಗಕ್ಕೆ ಎಷ್ಟು ಮಜಾ ಬರತೈತಲ್ಲ. ಗುಂಡ, ಅಲ್ಲಿ ನೋಡು ಮನೆ ಎಷ್ಟು ದೊಡ್ಡದೈತೆ. ಎಲ್ಲೈತೆ? ಎಲ್ಲಿ ಕಾಣತಿಲ್ಲ ನನಗೆ. ಹೋಯ್ತದಿಂದ ಕಾವಾಗ್ಲೇ ನೋಡ್ಬೇಕಿಲ್ಲ ನೀನು. ಇರ್ಲಿ ತಗೋ, ಬರ್ಬೇಕಾದ್ರೆ ತೋರಿಸ್ತೀನಿ. ಕರೆನ ತೋರಿಸ್ಬೇಕು ನೋಡ್, ನಾನು ನೆನಪು ಮಾಡ್ತೀನಿ. ಅಲ್ಲಿ ನೋಡು ಪುಟ್ಟಿ, ಮರ ಎಲ್ಲ ಹೆಂಗ್ ಹೋಗ್ತಿದಾವ ಹಿಂದಕ್ಕೆ. ಅಯ್ಯೋ ಪೆದ್ದ ನೋಡ್ಗುಂಡ, ನೀನು ಅಷ್ಟು ಗೊತ್ತಾಗೋದಿಲ್ಲ. ನಾವು ಮುಂದಕ್ಕೆ ಹೋಗತ್ತೀವಲ್ಲ ಕಾರ್ ಗಾಡಿಲಿ, ಅದಕ್ಕೆ ರಸ್ತೆ ಮರ ಮನೆ
ತಗೋ ಅಮ್ಮ ಲಾಕ್ ಮಾಡಿದೀನಿ. ಲಾಕ್ ಮಾಡಿದ್ದಿ ನೋಡ್ ಮತ್ ಬಂದ್ ಕುಂದರ್ ಬರ್ರಿ ಅಂದ್ರ ಅದು ಇದು ನೋಡ್ಕೊಂಡ್ ಬರತಾರ. ಆದ್ರೂ ಒಂದ್ ಸ್ವಲ್ಪ ಸಾವಕಾಶ ಹೊಡಿಯಪ್ಪ. ನೀನು ಎಷ್ಟ್ ಜೋರಾಗಿ ಹೋಗತ್ತೀವಿ ನೋಡ್ ನಾವು. ಅಲ್ಲೇ ಹತ್ತತ್ರ ಬಂದೀವಿ. ಲೇಟ್ ಆದ್ರ ಆಗ್ಲಿ ಸಾವಕಾಶ ಓಡಿಸ್ ನೀನ್. ಇಲ್ಲ ತಗೋಮ್ಮ ಸಾವಕಾಶ ಹೊಡಿಯತೀನಿ ನಾನು. ಕಾರ್ ಗಾಡಿ ಅಂದ್ರೆ ಮತ್ತೆ ಇಷ್ಟ ಫಾಸ್ಟ್ ಹೋಗ್ತೈತೆ. ಹೌದಾ ಏನೋ ಗೊತ್ತಿಲ್ಲಪ್ಪ, ಆದ್ರೂ ಸಾವಕಾಶ ಹೊಡಿ. ಆತಮ್ಮ. ಯಾವ್ದಾದ್ರು ಒಳ್ಳೆ ಸಾಂಗ್ ಹಾಕೋನಂದ್ರ ಬ್ಲೂಟೂತ್ ಕನೆಕ್ಟ್ ಆಗ್ತಿಲ್ಲ. ಕಿಶೋರ್ಗೆ ಫೋನ್ ಮಾಡಿ ಕನೆಕ್ಟ್ ಹೆಂಗ್ ಮಾಡೋದಂತ ಕೇಳೋಣಂದ್ರೆ ಈಗ ಡ್ರೈವ್ ಮಾಡತ್ತೀನಿ. ಇರ್ಲಿ ಬೇಡ, ನಾನ ಹಾಡ್ತೀನಿ. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟೆಲ್ಲ ನಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಸ್ವಲ್ಪ ಮಿಸ್ಟೇಕ್ ಆಯ್ತು, ಇರ್ಲಿ. ಗಂಗಾ ಹೆಂಗ್ ಆಡಿದ್ನಿ? ಸೂಪರ್ ಆಗಿ ಆಡಿದ್ರಿ. ಖರೇನಾ? ಏನೋ ಅಮ್ಮ ಅಲ್ಪ ಸ್ವಲ್ಪ ಟ್ರೈ ಮಾಡಿದ್ವಿ. ನಿನ್ನಷ್ಟು ಮಧುರ ಧ್ವನಿಲೆಲ್ಲ ಹಾಡೋದಕ್ ಬರೋದಿಲ್ಲ ನಮ್ಗೆ. ಆದ್ರೂ ಈ ಹಾಡೆ ನಿನ್ಗೋಸ್ಕರ ನಿನಗಾಗಿ ಹಾಡಿದ್ನಿ. ಹೌದಾ, ಥ್ಯಾಂಕ್ಸ್ ರೀ.